ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಭಾಗ್ಯಶ್ರೀ ಅಂತ. ಊರು ದಾವಣಗೆರೆ. ವಯಸ್ಸು 28 ವರ್ಷ ತುಂಬಿದೆ. ಮೈಕಟ್ಟು ಶಿಲೆಗಳಂತೆ ಸುಂದರವಾಗಿದೆ. ಜಿಲೇಬಿ ಕೆಂಪಾಗಿ ಅಗಲವಾಗಿ ಇದೆ. ಕೆಲಸ ಕೃಷಿಕರು. ಕಾಚ ಕಪ್ಪು ಬಣ್ಣ. ಗಂಡ ನಿಧನರಾಗಿದ್ದಾರೆ. ಸಂಬಂಧಿಕರು ಯಾರೂ ಇಲ್ಲ. ಮೈ ಬಣ್ಣ ಗೋಧಿ ಬಣ್ಣ. ಸ್ನೇಹಿತರೆ, ಇದು ಇಷ್ಟು ಭಾಗ್ಯಶ್ರೀ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಗಂಡನ ಜೊತೆ ನನ್ನ ಬಾಂಧವ್ಯ. ಗಂಡ ತುಂಬಾನೇ ಆಸ್ತಿ ಮಾಡಿದ್ದಾರೆ. ಒಳ್ಳೆಯ ಸಂಗಾತಿ ಆಗಿದ್ದರು. ಕುಟುಂಬದ ಜೊತೆ ಅವರ ಒಡನಾಟ ತುಂಬಾನೇ ಮಧುರವಾಗಿತ್ತು. ಇಬ್ಬರ ಹೊಂದಾಣಿಕೆ ತುಂಬಾನೇ ಕಲರ್ಫುಲ್ ಆಗಿತ್ತು. ಒಬ್ಬರ ಬಗ್ಗೆ ಒಬ್ಬರು ಸಾವಿರಾರು ಕನಸುಗಳನ್ನ ಕಂಡಿದ್ದೇವೆ. ನಮ್ಮ ಯಜಮಾನರು ಯಾವಾಗಲೂ ನಗುಮುಖದಲ್ಲಿಯೇ ಇರುತ್ತಿದ್ದರು. ಬದುಕಿನ ಕನಸುಗಳನ್ನು ನನಸು ಮಾಡುವುದೇ ಅವರ ಮೂಲ ಉದ್ದೇಶ ಮತ್ತು ಗುರಿಯಾಗಿತ್ತು. ನನ್ನ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಾ ಇದ್ದರು. ನಮ್ಮ ಯಜಮಾನರ ಹಾಗೆ ಯಾರಾದರೂ ಒಬ್ಬ ಒಳ್ಳೆಯ ವ್ಯಕ್ತಿ ಸಿಕ್ಕರೆ ನನ್ನ ಬಾಳು ಮತ್ತೆ ಬಂಗಾರ ಆಗುತ್ತೆ. ಕಷ್ಟದ ದಿನಗಳು. ಗಂಡ ಇದ್ದಾಗ ಬೇರೆ, ಈವಾಗ ಒಂಟಿಯಾಗಿ ಬಿಟ್ಟಿದ್ದೇನೆ. ಸದಾ ಅವರ ನೆನಪಿನಲ್ಲೇ ಕಾಲ ಕಳೆಯುತ್ತಾ ಬದುಕುತ್ತಿದ್ದೇನೆ. ಎಷ್ಟು ದಿನಗಳು ಹೀಗೆ ಬದುಕಬೇಕು ಅನ್ನುವ ಪ್ರಶ್ನೆಗಳಿಗೆ ನನ್ನ ಹತ್ತಿರ ಉತ್ತರನೇ ಇಲ್ಲ. ತೂತು ಬತ್ತಿ ಹೋಗಿದೆ, ಚೂಲು ಹೆಚ್ಚಾಗ್ತಾನೆ ಇದೆ. ಪಕ್ಕದ ಮನೆಯವರಿಂದ ಕೇಳಿಸಿಕೊಳ್ಳಬೇಕು ಅನಿಸುತ್ತೆ. ಆದರೆ ಸಮಾಜದ ಬಗ್ಗೆ ಹೆದರಿಕೆನೂ ಆಗುತ್ತೆ. ಆಸ್ತಿ ಬೇಕಾದಷ್ಟು ಇದೆ, ತೂತಿಗೆ ಸುಖ ಇಲ್ಲ. ಗಂಡಸರನ್ನು ಕಂಡರೆ ಸಾಕು, ಮೈಯಲ್ಲಿ ವಿದ್ಯುತ್ ಸಂಚಲನೆ ಆಗುತ್ತೆ. ಸ್ನೇಹಿತರೆ, ಭಾಗ್ಯಶ್ರೀ ಬದುಕಿನಲ್ಲಿ ಕಂಡಂತಹ ಕಷ್ಟಗಳ ದಿನಗಳನ್ನು ನಿಮ್ಮ ಮುಂದೆ ಮನಸ್ಸು ಬಿಚ್ಚಿ ಹೇಳಿಕೊಂಡಿದ್ದಾರೆ. ಪ್ರೀತಿಸುವ ಹುಡುಗ ಹೀಗಿರಬೇಕು, ಗಂಡನ ಹಾಗೆ ಪ್ರೀತಿಸುವ ಹುಡುಗ ಬೇಕು. ಹೆಣ್ಣಿನ ಬಗ್ಗೆ ವಿಶೇಷ ಕಾಳಜಿ ಹೊಂದಿರಬೇಕು. ಆಸ್ತಿಗಾಗಿ ನನಗೆ ಪ್ರೀತಿ ಮಾಡಿ ಮೋಸ ಮಾಡಬಾರದು. ನನಗೆ ತುಂಬಾನೇ ಸಮಯ ಕೊಡಬೇಕು. ತೂತಿಗೆ ತುಂಬ ದಿನಗಳಿಂದ ಸುಖ ಇಲ್ಲ, ಚೆನ್ನಾಗಿ ಉಜ್ಜಿ ಆನಂದ ನೀಡಬೇಕು. ಸ್ವಲ್ಪ ದಿನಗಳಾದರೂ ದಿನಕ್ಕೆ 3 ಸಾರಿ ಕೆಯ್ದು ರಸ ತೆಗೆಯಬೇಕು. ಯಾರಾದರೂ ನಿಮ್ಮನ್ನ ಯಾರು ಅಂತ ಕೇಳಿದರೆ ಸಂಬಂಧಿಕರು ಅಂತ ಹೇಳಬೇಕು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು. ಧನ್ಯವಾದಗಳು.